ಬನ್ನಿ. ಅಯ್ಯ ಧೈರ್ಯವಾಗಿ ಒಳಗೆ ಬನ್ನಿ. ನಾನು ಹೇಳಿದ್ನಲ್ಲ, ಇದ್ದೇ ನಮ್ಮ ಅರಮನೆ. ಒಂದು ದೊಡ್ಡ ಹಾಲು, ವರಾಂಡ, ದೇವ್ರ ಮನೆ, ಸ್ಟೋರ್ ರೂಮು, ಕಿಚನ್ನು, ಅಡ್ಡು ಇದ್ದು ಹಡ್ಡು, ಹಾಳು ಮೂಳು ಎಲ್ಲ ಇದೆ. ಅದೇ ಅವಾಗಲೇ ಹೇಳ್ತಾ ಇದ್ನಲ್ಲ, ರಾಜ ಮಹಾರಾಜರಿಂದ ಹಿಡಿದು ಪಾಳೆಗಾರವರೆಗೂ ಈ ಮನೆಯಲ್ಲಿ ಆಳಿ ಬಾಳೆ ಹಾಳಾಗಿ ಹೋಗಿ ನೆಗದು ಬಿದ್ದು ಹೋಗಿದ್ದಾರೆ. ಅಂಥವ್ರು ವಾಸ ಮಾಡಿದಂಥ ಜಾಗ ಇದು. ರೀ, ನನಗಿದ್ನೆಲ್ಲ ಕಟ್ಕೊಂಡು ಏನ್ರಿ ಆಗ್ಬೇಕಾಗಿದೆ? ಓನರ್ ಮಾರಕ್ಕೆ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು. ಬಿಡ್ತೀನ? ನಾನು ಬಿಡ್ತೀನ? ಯಾರು ಹೇಳಿ? ಅಲ್ಲ, ನಾನು ಯಾರು ಹೇಳಿ? ಬಲ, ಮಹಾಬಲ ಅಂತ ಅಯ್ಯ ಅಪ್ಪ ಸ್ವಾಮಿ ಅವ್ರನ್ನೇ ಬಿಡಲ್ಲ ನಾನು. ಇನ್ನು ಆಫ್ಟರ್ ಆಲ್ ಈ ಮುದುಕಿನ ಬಿಟ್ಬಿಡ್ತೀನ? ಹೇಳಿ ಕೇಳಿ ಸಾಯೋ ಮುದುಕಿ ಅದು. ಸ್ಮಶಾನಕ್ಕೆ ಹೋಗೋ ಹೆಣ ಯಾಕಿದ್ರು ನಮಗೇನಂತೆ? ಅಲ್ಲ ಸರ್, ನಾನು ಈ ಮನೆ ಬಗ್ಗೆ ನಿಮ್ಮ ಹತ್ರ ಇಷ್ಟೆಲ್ಲ ಪೀಠೆ ಯಾಕೆ ಹಾಕಿದೆ ಅಂದರೆ, ಈ ನಮ್ಮ ಅರಮನೆ ಅದು ಎಷ್ಟು ದೊಡ್ಡ ಜಾಗದಲ್ಲಿದೆ ಅನ್ನೋ ಒಂದು ಸಣ್ಣ ಕಲ್ಪನೆ ನಿಮ್ಮ ಈ ತಲೆನಲ್ಲಿ ಬರಲಿ ಅನ್ನೋ ಏಕಮಾತ್ರ ಕಾರಣಕ್ಕೆ ಇಷ್ಟೆಲ್ಲ ಪೀಠಿಕೆ ಹಾಕಬೇಕಾಗಿತ್ತು. ಬನ್ನಿ ಸರ್, ಸುಮಾರು 10 ಈ ಮನೆನೇ ಅಷ್ಟಿದೆ ಅಲ್ವನ? ಏನಮ್ಮ ನಿಂಗೆ ಗೊತ್ತಾಗಲ್ಲ, ಸುಮಾರು ನೀನು ಇದೆ ಸರ್. ಈ ಮನೆನ ದರಿದ್ರಕ್ಕೆ ಏನಿಲ್ಲ ಅಂದರೂ ಒಂದು 3/4 ಎಕರೆ ಜಾಗದಲ್ಲಿದೆ. ಇನ್ನು 4 ಕಡೆ ಸುತ್ತಮುತ್ತ ಖಾಲಿ ಇರೋ ಜಾಗ, ಆ ಮರ ಎಲ್ಲ ಕ್ಲಿಯರ್ ಮಾಡಿಸ್ಬಿಟ್ರೆ ಅಲ್ಲಿ ನಿಮಗೆ 1 ಎಕರೆ ಸಿಗುತ್ತೆ. ಇನ್ನು ಈ ಅರಮನೆ ಸುತ್ತಮುತ್ತ ಇರ್ತಕ್ಕಂಥ ಶೀಟ್ ಮನೆ, ಗುಡಿಸಲುಗಳು, ಅವನ್ನೆಲ್ಲದನ್ನು ನೀವು ತೆರವುಗೊಳಿಸ್ಬಿಟ್ರೆ ಅಲ್ಲಿ ನಿಮಗೆ ಹತ್ತತ್ರ ಒಂದು ಅಷ್ಟು ಸಿಗುತ್ತೆ. ಒಂದು ದರಿದ್ರಕ್ಕೆ 2 ಎಕರೆ ಏನಾದರೂ ಸಿಗುತ್ತೆ ಸರ್. ಇನ್ನೊಂದು ವಿಚಾರ ನಿಮಗೆ ಮಾತ್ರ ಹೇಳ್ತೀನಿ ನಾನು, ಅರಮನೆ ಹಿಂದ್ಗಡೆ ಆ ಕೆರೆ ಇದೆಯಲ್ಲ, ಆ ಕೆರೆನ ನೀವೇನಾದರೂ ಅಪ್ಪಿ ತಪ್ಪಿ ಒಂದು ವೇಳೆ ಪಕ್ಷ ಗಟ್ಟಿ ಧೈರ್ಯ ಮಾಡಿ ಗುಮ್ಲಾಕ ಗುಂಪುಲಕ ಗುಮ್ ಕಾಕ ಗುಮ್ಲಾಕ ಗುಂಪುಲಕ ಗುಮ್ ಕಾಕ ಹಂಗಂದ್ರೆ ಏನು? ಒತ್ತುವರಿ ಕಣ. ಅದನ್ನೊಂದು ನೀವು ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನಿಮಗೆ ಒಂದು 20 ಎಕರೆ ಜಾಗ ಸಿಕ್ಕುತ್ತೆ ಸರ್. ಬರೀ ಅಪಾರ್ಟ್ಮೆಂಟ್ ಅಲ್ಲ, ಸ್ವಿಮ್ಮಿಂಗ್ ಪೂಲು, ದೇವಸ್ಥಾನ, ಬಾರು, ಕ್ಲಬ್ಬು ಇರೋ ಎಲ್ಲ ಒಂದು ಸೂಪರ್ ಆಗಿರೋ ಒಂದು ಲೇಔಟ್ ರೆಡಿ ಮಾಡ್ಬೋದು. ಹಾಗಂತೀರಾ? ನನಗಿದು ಹೊಳದೇ ಇರಲಿಲ್ಲ ನೋಡಿ. ಬರೀ ಐಡಿಯಾ ಕೇಳ್ಕೊಂಡಿದ್ರಿ ಹೆಂಗೆ? ಒಂದೊಂದು ಐಡಿಯಾಗೆ ಇಷ್ಟಿಷ್ಟು ಅಂತ ಕೊಟ್ರೆ ನಾವಿಬ್ರು ಬದುಕ್ಬೋದು. ಸುಮ್ಮ ಕೂತ ಏನು ಆಡ ಮಾತುಗೊಂದು ಅರ್ಥ ಬೇಡಬೇಡ. ಬಾಯ್ ನೋಡ ಬಾ ಬಾ. ಯಾರು ಅನ್ಕೊಂಡಿದ್ಯಾ? ಕೋಟ್ಯಾಧಿಪತಿ ಅಮ್ಮ ತಾಯಿ ಭಿಕ್ಷೆ ಅವ್ರನ್ನ ಕೇಳಕ್ಕಾಗ್ತದೇನೋ? ಕೊಡ್ತಾರೆ. ಕೈ ಮುಖ ಹೇಳಿ ಕೇಳಿ ದತ್ತಿ ದಾನ ಧರ್ಮ ಮಾಡಿದ ಕೈ ಕಣೋ. ನಾವು ಬೇಡ ಅಂದ್ರು ಅವರೇ ಕಿತ್ತಿ ಕೊಡ್ತಾರೆ. ಏನಮ್ಮ ಅಲ್ವಾ? ಏನ್ರಿ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಇವ್ರ್ಯಾರು? ಹೊಸ ಬಾಡಿಗೆಯವರಾ? ಅಲ್ರಿ, ನಾವೇ ನಿಮಗೆ ಮನೆ ಬಿಡ್ತೀವಿ ಅಂತ ಹೇಳಿದೀವ. ರಾತ್ರಿ ಯಾರನ್ನೋ ಕರ್ಕೊಬಂದು ಮನೆ ಒಳಗೆ ನುಗ್ಗಿದ್ದೀರಲ್ಲ, ನಿಮ್ಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಅಯ್ಯೋ ರಾಮನೆ, ಅಲ್ಲ ನಿಮ್ದೊಳ್ಳೆ ಕತೆ ಆಯ್ತಲ್ಲ ಅಂತ. ಅಲ್ಲ, ನಮ್ಮ ಮನೆ ಒಳಗಡೆ ನಾವು ಬರೋದಕ್ಕೆ ಬೇರೆ ಪರ್ಮಿಷನ್ ಯಾಕೆ ಬೇಕು ಅಂತ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್